ಸ್ಟಾರ್ಟ್. ಎಲ್ರಿಗೂ ನಮಸ್ತೆ. ಕರ್ನಾಟಕದ ಜನರಿಗೆ ಇವತ್ತು ನಾವು ಬೆಂಗಳೂರಿನ ಚಂದ್ರ ಲೇಔಟಲ್ಲಿ ಇದ್ದೀವಿ. ಮುಖ್ಯವಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ನಡೆಸ್ತಾ ಇರೋ ಅಭಿಯಾನ ಬಂದು ಏನು ಇಡೀ ರಾಜ್ಯದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು 10 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಈವನ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ಕಳೆದ 3-4 ವರ್ಷಗಳಿಂದ ಯಾವುದೇ ರಿಕ್ರೂಟ್ಮೆಂಟ್ಗಳು ಒಂದು ಪ್ರೋಸೆಸ್ ಅಲ್ಲಿ ಮಾಡದೇ ಇರೋ ಕಾರಣ ಅನೇಕ ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಯಾವ ರೀತಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕು, ನಮ್ಮ ಭವಿಷ್ಯ ಏನು, ಯಾವ ಹುದ್ದೆಗಳು ಯಾವಾಗ ಕಾಲ್ಫಾರ್ಮ್ ಆಗುತ್ತೆ ಅನ್ನೋದು ಮಾಹಿತಿನೇ ಇಲ್ಲ. ಈಗಾಗಲೇ ಸರ್ಕಾರ 56,000 ವೇಕೆನ್ಸೀಸ್ಗಳನ್ನ ಫಿಲ್ ಮಾಡುತ್ತೆ ಅಂತ ಹೇಳಿದೆ. ಬಟ್ ಆದರೆ ಎಷ್ಟು ಹುದ್ದೆಗಳು, ಯಾವ ಡಿಪಾರ್ಟ್ಮೆಂಟು, ಯಾವಾಗ ಕಾಲ್ಫಾರ್ಮ್ ಆಗುತ್ತೆ, ಕಾಲ್ಫಾರ್ಮ್ ಆದ್ರೂ ಎಷ್ಟು ದಿನಗಳಲ್ಲಿ ರಿಕ್ರೂಟ್ಮೆಂಟ್ ಪ್ರೋಸೆಸ್ಸು ಕಂಪ್ಲೀಟ್ ಮಾಡ್ತಾರೆ, ಯಾವುದೇ ಮಾಹಿತಿಗಳಿಲ್ಲ. ಇದನ್ನು ಈ ಕೂಡಲೇ UPSC ಆಗಲಿ, SSC ಆಗಲಿ, RRB ಆಗಲಿ ಯಾವ ರೀತಿ ಪರೀಕ್ಷೆಗಳನ್ನ ನಡೆಸ್ತದೆ ಅದೇ ರೀತಿ ಪರೀಕ್ಷೆಗಳನ್ನ ಸ್ಟೇಟ್ ಗೌರ್ಮೆಂಟ್ KPSC ಆಗಿರಲಿ, KEA ಮುಖಾಂತರ ನಡೆಸಬೇಕು ಅಂತ ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮತ್ತು ಏನು ಸ್ಪರ್ಧಾ ಆಕಾಂಕ್ಷಿಗಳ ಮೂಲಕ ಹಾಗೂ ವಿದ್ಯಾರ್ಥಿ ಸಂಘಟನೆಗಳ ಮೂಲಕ 1 ಲಕ್ಷ ಸಹಿ ಸಂಗ್ರಹಗಳನ್ನ ಸ್ವೀಕರಿಸಿ ಅದನ್ನ ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ ಮತ್ತು ಈ ಒಂದು ವಿಷಯದ ತೀವ್ರತೆಯನ್ನ ರಾಷ್ಟ್ರಪತಿಗಳಿಗೂ ಗಮನ ಕೊಡಬೇಕು ಅಂತ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿ ಈ ಕೂಡಲೇ ಮುಂದಿನ 1 ವಾರದಲ್ಲಿ ಏನು ಕ್ಯಾಲೆಂಡರ್ ಆಫ್ ಈವೆಂಟ್ ಅಂತ ನಾವೇನು ಹೇಳ್ತೀವಿ, ಯಾವಾಗ ಪ್ರಿಲಿಮ್ಸ್ ನಡೆಯುತ್ತೆ, ಯಾವಾಗ ಮೇನ್ಸ್ ನಡೆಯುತ್ತೆ, ಯಾವಾಗ ಇಂಟರ್ವ್ಯೂ ನಡೆಯುತ್ತೆ, ಅದು ಕೂಡ ಒಂದು ಟೈಮ್ ಲೈನಲ್ಲಿ ಮಿನಿಮಮ್ 1 ಇಯರಲ್ಲಿ ಕಂಪ್ಲೀಟ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಡಿಬೇಕು. ಅಥವಾ ಒಂದೇ ಸ್ಟೇಜಲ್ಲಿರೋ ಎಕ್ಸಾಮ್ಸ್ನ ಕೇವಲ ಒಂದು 3 ತಿಂಗಳು 6 ತಿಂಗಳಲ್ಲಿ ನಡೆಸಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತೆ. ಇಲ್ಲಾಂದರೆ ವಿದ್ಯಾರ್ಥಿಗಳು ಗೊಂದಲಗೀಡಾಗಿ ಅವರು ಏನು ಲಕ್ಷಾಂತರ ರೂಪಾಯಿ ಬೆಂಗಳೂರಲ್ಲಿ ಓದಬೇಕು ಅಂದ್ರೂ ಲಕ್ಷಾಂತರ ರೂಪಾಯಿ ಅವರು ಕೋಚಿಂಗ್ ಸೆಂಟರ್ಗಳಿಗೆ ಫೀಸ್ ಪೇ ಮಾಡಬೇಕು, ಆಮೇಲೆ ಉಳ್ಕೊಳ್ಳೋಕ್ಕೆ ವಸತಿ, ಊಟಕ್ಕೆ ಲಕ್ಷಾಂತರ ರೂಪಾಯಿ ಸ್ಪೆಂಡ್ ಮಾಡಬೇಕಾಗುತ್ತೆ. ಯಾಕಂದರೆ ಅವ್ರು ಕೆಲಸಕ್ಕೂ ಹೋಗದೇ ಇರೋ ಕಾರಣದಿಂದ ಅವರು ಭವಿಷ್ಯ ಒಂದು ನಿಟ್ಟಿನಲ್ಲಿ ನಾವು ಎಕ್ಸಾಮ್ ಪ್ರಿಪೇರ್ ಆಗೋಕ್ಕಾಗಲ್ಲ ಅಂದರೆ ಇಮಿಡಿಯೇಟ್ ಅವ್ರು ಯಾವ್ದಾದ್ರು ಕೆಲಸಕ್ಕೆ ಹೋಗಿ ಜಾಯ್ನ್ ಆಗಬೇಕು, ಈ ರೀತಿ ಇರುತ್ತೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇವತ್ತು ನಾವು ಚಂದ್ರ ಲೇಔಟಲ್ಲಿ ನಾನು ಅಕ್ಷಯ್ KRS ಪಕ್ಷದ ರಾಜ್ಯ ಯುವ ಘಟಕದ ಉಸ್ತುವಾರಿ, ನನ್ನ ಜೊತೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಬೀಬ್ ಅವರಿದ್ದಾರೆ, ಜೊತೆಗೆ ಸ್ಟೇಟ್ ವರ್ಕಿಂಗ್ ಕಮಿಟಿ ಮೆಂಬರ್ ಆಗಿರೋ ಅಮಿತ್ ಅವರು ಇದ್ದಾರೆ. ಇದ್ರ ಬಗ್ಗೆ ನಾನು ಅಬೀಬ್ ಅವರು ಮಾತಾಡಬೇಕು ಅಂತ ನಾನು ಅವ್ರನ್ನಲ್ಲೂ ಕೇಳ್ಕೊಂಡೆ. ನಮಸ್ಕಾರ. ಆಲ್ರೆಡಿ ನೀವೆಲ್ಲ ಗಮನಿಸಿದಂಗೆ ಈ ಕೆಲವು ವರ್ಷಗಳಿಂದ ಸರ್ಕಾರಿ ಹುದ್ದೆಗೆ ಬೇಕಾಗಿರುವಂತಹ ಒಂದು ಕನಿಷ್ಠ ಇಷ್ಟು ಹುದ್ದೆಗಳು ಪ್ರತಿ ವರ್ಷ ತುಂಬಬೇಕು ಅನ್ನುವಂತಹ ಒಂದು ಕಾಳಜಿನೂ ಇಲ್ಲದೆ ಸರ್ಕಾರ ಕೈಕಟ್ಟಿ ಕುಂತಿದ್ದು ಸಾಕಷ್ಟು ವಿದ್ಯಾರ್ಥಿಗಳಿಗೆ, ಸಾಕಷ್ಟು ಉದ್ಯೋಗ ಆಕಾಂಕ್ಷಿಗಳಿಗೆ, ಎಸ್ಪೆಷಲಿ IAS KS ಆದಂತಹ ವಿದ್ಯಾರ್ಥಿಗಳಿಗೆ ಒಂಥರ ಅತಂತ್ರದ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಪ್ರಿಪೇರ್ ಆಗ್ತಾ ಇದ್ದಾರೆ, ಬಟ್ ಕಾಲ್ಫಾರ್ಮ್ ಆಗ್ತಾ ಇಲ್ಲ, ನೋಟಿಫಿಕೇಶನ್ ಜಾರಿ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳು ಆಲ್ರೆಡಿ ಭಾಳ ಆ ಕಡೆ ಈ ಕಡೆ ನೀವು ನೋಡಿದಂಗೆ ಸಾಕಷ್ಟು ಸಂಘಟನೆಗಳು ಈ ಒಂದು ಹೋರಾಟಗಳಲ್ಲಿ ಧುಮುಕಿದ್ದಾರೆ. ಇದೇ ಒಂದು ಭಾಗವಾಗಿ KRS ಪಕ್ಷ ಇದು ಮೊದಲಿಂದನೂ ಮಾಡ್ತಾ ಬಂದಿದೆ. ಇದು ಇವತ್ತಿನ ಹೋರಾಟ ಅಲ್ಲ. ನಾವು ಪಕ್ಷ ಹುಟ್ಟೋಕ್ಕೂ ಮುಂಚೆಯಿಂದನೂ ನಮ್ಮ ಪಕ್ಷದ ಗೌರವಾಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರು KPSC UPSC ರಿಲೇಟೆಡ್ ಉದ್ಯೋಗಾಕಾಂಕ್ಷಿಗಳಿಗೆ ಪ್ರತಿ ವರ್ಷ ನಡೀತಾರಂಥ ಒಂದು ಅನ್ಯಾಯದ ಬಗ್ಗೆ ಧ್ವನಿ ಎತ್ತುತ್ತಾನೆ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ KRS ಪಕ್ಷವೂ ಸಹ ಪ್ರತಿ ಜಿಲ್ಲೆಯಲ್ಲಿ, ಇನ್ನು ಮುಂದಕ್ಕೆ ಪ್ರತಿ ಜಿಲ್ಲೆಯಲ್ಲಿ ಸಹ ನಾವು ಈ ಒಂದು ಹೋರಾಟಕ್ಕೆ ಚಾಲನೆ ಕೊಟ್ಟು ಸಹಿ ಸಂಗ್ರಹ ವಿದ್ಯಾರ್ಥಿಗಳಿಗೆ ತಲೆಗೆ ಹೋಗಬೇಕು. ಬರೀ ಪ್ರಿಪರೇಷನ್ ಆಗೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಪ್ರಿಪರೇಷನ್ ಜೊತೆಗೆ ಸರ್ಕಾರದ ಮೇಲೆ ನಾವೊಂದು ಒತ್ತಡವನ್ನು ಹೇರಬೇಕು. ಯಾಕೋಸ್ಕರ ಒತ್ತಡ ಹೇರಬೇಕು? ಅವ್ರು ನೋಟಿಫಿಕೇಶನ್ ಜಾರಿ ಮಾಡಲಿಲ್ಲ ಅಂದರೆ ಇವರು ಪ್ರಿಪೇರ್ ಆಗಿ ವರ್ಷಾನುಗಟ್ಟಲೆ ಪ್ರಿಪೇರ್ ಆಗ್ತಾನೆ ಇರ್ತಾರೆ. ಅವರು ನಿರುದ್ಯೋಗಿಯಾಗಿ ಉಳ್ಕೊಳ್ಳೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರತಿ ವರ್ಷ ಇಷ್ಟು ಕನಿಷ್ಠ ಒಂದಿಷ್ಟು ನಂಬರ್ಸ್ ಆದರೂ ಫಿಕ್ಸ್ ಮಾಡಿಕೊಂಡು ಅಷ್ಟಕ್ಕೆ ನೋಟಿಫಿಕೇಶನ್ ಜಾರಿ ಮಾಡಿ, ಅದಕ್ಕೇನು ಇವೆಂಟ್ ಕ್ಯಾಲೆಂಡರ್ ಇವೆಂಟ್ ಅಂತ ಏನು ಹೇಳ್ತಾರೆ ಅದನ್ನು ಜಾರಿ ಮಾಡಿಸಿ ಎಕ್ಸಾಮ್ ಕಾಲ್ಫಾರ್ಮಿಂದ ಹಿಡಿದು ಅವರು ಅಪಾಯಿಂಟ್ ಆಗೋವರೆಗೂ ಪ್ರಾಸೆಸ್ನ ಪಾರದರ್ಶಕವಾಗಿ ಸರ್ಕಾರಗಳು ಹೇಳಬೇಕು. ಈಗ 2 ತಿಂಗಳಿಂದ ಹೇಳಿದ್ರು 56,000 ಹುದ್ದೆಗಳನ್ನು ನಾವು ತುಂಬ್ತೀವಿ, ನೋಟಿಫಿಕೇಶನ್ ಜಾರಿ ಮಾಡ್ತೀವಿ ಅಂತ. 2 ತಿಂಗಳಿಂದ ಅದ್ರ ಬಗ್ಗೆ ಉಸಿರೇ ಇಲ್ಲ. ಹಾಗಾಗಿ ದಯವಿಟ್ಟು ಈ ಥರ
ಸರ್ಕಾರಗಳು ಕೈ ಕಟ್ಟಿ ಕೂತ್ಕೊಂಡ್ರೆ ಆಗೋದಿಲ್ಲ. ಎಲ್ಲ ವಿದ್ಯಾರ್ಥಿಗಳ ಜೀವನ ಜೊತೆ ಆಟ ಆಡಬೇಡಿ. ಈ ಒಂದು ಕಾರ್ಯನ ದಯವಿಟ್ಟು ಆದಷ್ಟು ಬೇಗ ಮಾಡಬೇಕು. ನೀವು ಮಾಡಲಿಲ್ಲ ಅಂದರೆ KRS ಪಕ್ಷ ಸಹಿ ಸಂಗ್ರಹ ಕಾರ್ಯಕ್ರಮ ಮಾಡ್ತಾ ಇದೆ. ಈ ಮೂಲಕ ನಾವು ವಿದ್ಯಾರ್ಥಿಗಳಿಗೆ ತಲುಪಿ ಅವ್ರಿಗೂ ಒಂದು ಎಚ್ಚರಿಕೆಯ ಸಂದೇಶ ಕೊಟ್ಟು ನಾವು ವಿಧಾನಸೌಧವರೆಗೂ ಅವ್ರ ಕೂಗಾಗಿ ನಾವು ಬರಬೇಕಾಗುತ್ತೆ. ದಯವಿಟ್ಟು ಅದು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಓಕೆ, ಎಲ್ರಿಗೂ ನಮಸ್ಕಾರ. ಇದು ನಿರಂತರವಾಗಿ ಕೇವಲ ಒಂದು ದಿನದಲ್ಲ, ಮುಂದಿನ 2-3 ತಿಂಗಳಿನಿಂದ ರಾಜ್ಯಾದ್ಯಂತ ಎಲ್ಲ ಸ್ಪರ್ಧಾಕಾಂಕ್ಷಿಗಳನ್ನ ಭೇಟಿ ಮಾಡಿ ಅವ್ರ ಮೂಲಕ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೀವಿ. ಇದಕ್ಕೆ ಟೈಮ್ ಕೊಡದರೆ ಸರ್ಕಾರ ಕೂಡಲೇ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟ ಆಡಿದರೆ ಈಗಲೇ ಇದನ್ನು ನಿರ್ಧರಿಸಬೇಕಂತ ಕೋರ್ತಾ ಈ ಲೈವ್ ಅನ್ನು ಧನ್ಯವಾದ.